ಫ್ರೆಂಡ್ಸ್, ಮಂತ್ರಾಲಯ ರಾಯರ ದರ್ಶನ ಮಾಡಿಕೊಂಡು ಇನ್ನೊಂದು ಮುಖ್ಯವಾದ ಸ್ಥಳ ನಾವು ನೋಡಲೇಬೇಕು ಅಂದರೆ ಅಪ್ಪಣ್ಣಾಚಾರ್ಯರ ಮನೆ. ಅಂದರೆ ಶ್ರೀ ಗುರುರಾಯರ ಅಂತರಂಗದ ಶಿಷ್ಯ, ಅಪ್ಪಟ ಶಿಷ್ಯ ಯಾರು ಅಂದರೆ ಅಪ್ಪಣ್ಣಾಚಾರ್ಯರು. ಅಪ್ಪಣ್ಣಾಚಾರ್ಯರು ಮಂತ್ರಾಲಯದಲ್ಲಿ ಮೊದಲು ಬರೋಕ್ಕೆ ಮುಂಚೆ ಅವರು ಕರ್ನಾಟಕದ ರಾಯಚೂರು ಬಳಿಯ ಒಂದು ಗ್ರಾಮದಲ್ಲಿ ವಾಸ್ತವ್ಯವನ್ನು ಹೂಡಿದರು. ಅಲ್ಲೇ ಮೊದಲು ಕೂಡ ಗುರುರಾಯರು ಕೂಡ ಇದ್ದರು. ಈ ಅಪ್ಪಣ್ಣಾಚಾರ್ಯರು ಯಾವತ್ತೂ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಒಂದು ಕ್ಷಣ ಬಿಟ್ಟಿರ್ತಾರಿಲ್ಲ, ಅಷ್ಟು ಭಕ್ತಿ ಪ್ರೀತಿಯನ್ನು ಇಟ್ಕೊಂಡಿದ್ರು. ಈ ಅಪ್ಪಣ್ಣಾಚಾರ್ಯರ ಮನೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಅಪ್ಪಣ್ಣಾಚಾರ್ಯರ ಮನೆ ಅಂದಿದ ತಕ್ಷಣ ನಮ್ಗೆ ನೆನಪಾಗೋದು ಗುರುರಾಯರು ಇದ್ದ ಸ್ಥಳ, ಗುರುರಾಯರು ವಾಸ ಮಾಡಿದ ಸ್ಥಳ ಅಥವಾ ಆ ಮನೆಯಲ್ಲಿ ಇದ್ದ ಕುರುಹುಗಳನ್ನು ನಾವು ನೋಡ್ಬೋದು. ಗುರುರಾಯರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಸ್ಥಳವನ್ನು ಕೂಡ ನಾವು ನೋಡ್ಬೋದು. ಒಟ್ಟಾರೆಯಾಗಿ ಅಪ್ಪಣ್ಣಾಚಾರ್ಯರ ಮನೆ ಸುಮಾರು ವರ್ಷಗಳ ಇತಿಹಾಸವನ್ನು ಮತ್ತು ಹಳೆಯ ಕಟ್ಟಡ ಆದರೂ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ. ಇನ್ನೊಂದು ಮುಖ್ಯವಾದ ಸ್ಥಳ ಅಂದರೆ ನಮ್ಮ ರಾಯಚೂರು ಬಳಿಯಲ್ಲಿರುವ ಬಿಚ್ಚಾಲಿ ಗ್ರಾಮ. ಈ ಬಿಚ್ಚಾಲಿ ಗ್ರಾಮ ಅನೇಕ ವಿಶೇಷತೆಗಳನ್ನು ಒಳಗೊಂಡಿದೆ. ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿಯವರು ತುಂಗಭದ್ರಾ ನದಿ ಪಕ್ಕದಲ್ಲಿ ಹರಿತಾ ಇದೆ, ಆ ನದಿಯ ತೀರದಲ್ಲೇ ಈ ಸ್ಥಳದಲ್ಲಿ ವಾಸವನ್ನು ಮಾಡಿ ಸುಮಾರು 12 ವರ್ಷಗಳ ಕಾಲ ತಪಸ್ಸು ಮಾಡಿದ ಸ್ಥಳವೇ ಬಿಚ್ಚಾಲಿ ಒಂದು ಸ್ಥಳ ಅಂತ ಹೇಳ್ಬೋದು. ಈ ಸ್ಥಳದಲ್ಲಿ ಅವರಿಗೆ ಒಂದು ಏಕಶಿಲಾ ಬೃಂದಾವನವನ್ನು ಕೂಡ ಸ್ಥಾಪನೆಯನ್ನು ಮಾಡಿದ್ದಾರೆ. ಮತ್ತು ಅಪ್ಪಣ್ಣಾಚಾರ್ಯರು ಮತ್ತು ಗುರುರಾಯರು ಇಬ್ಬರೂ ಕೂಡ ವಾಸ ಮಾಡಿದ ಸ್ಥಳ ಅಂತ ಹೇಳ್ಬೋದು. ಮತ್ತು ಈ ಸ್ಥಳದಲ್ಲಿ ಗುರುರಾಯರಿಗೆ ಬಳಸುತ್ತಿದ್ದಂಥ ವಸ್ತುಗಳಾಗಲಿ ಅಥವಾ ಅವರಿಗೆ ಅಡುಗೆ ಮಾಡಲು ತಯಾರಿ ಮಾಡಿಸಿದ್ದ ಒರಳು ಕಲ್ಲನ್ನಾಗಲಿ ನಾವು ನೋಡ್ಬೋದು. ಮತ್ತು ಏಕಶಿಲಾ ಬೃಂದಾವನವನ್ನು ಕೂಡ ನಾವು ನೋಡ್ಬೋದು. ಮತ್ತು ಇಲ್ಲಿ ಪ್ರತಿನಿತ್ಯ ಅನ್ನದಾನ ಕೂಡ ನಡೆಯುತ್ತೆ. ಬಂದ ಭಕ್ತರಿಗೆ ನಿರಾಸೆ ಆಗಬಾರ್ದು, ಖಾಲಿ ಹೊಟ್ಟೆಗೆ ಹೋಗಬಾರ್ದು ಅಂತ ಪ್ರತಿದಿನ ಅನ್ನದಾನ ಸೇವೆ ಕೂಡ ನಡೆಯುತ್ತೆ. ಮತ್ತು ಈ ಬಿಚ್ಚಾಲಿಯಲ್ಲೇ ಸುಮಾರು ವರ್ಷಗಳ ಒಂದು ತಮ್ಮ ಜೀವನವನ್ನು ಕಳೆದಿದ್ದಾರೆ ನಿಮ್ಮ ನೆಚ್ಚಿನ ಗುರುರಾಯರು. ಮತ್ತು ಇದರ ಜೊತೆಗೆ ಈ ಬಿಚ್ಚಾಲಿಯಲ್ಲೇ ಬಿಚ್ಚಾಲಮ್ಮ ದೇವಿ ಅಂತ ಒಂದು ದೇವಸ್ಥಾನ ಇದೆ, ಬಿಚ್ಚಾಲಮ್ಮ ದೇವಿ. ಈ ದೇವಸ್ಥಾನವನ್ನು ಕೂಡ ಅದ್ಭುತವಾಗಿ ಕಟ್ಟಿದ್ದಾರೆ. ಈ ಬಿಚ್ಚಾಲಮ್ಮ ದೇವಿ ಈ ಬಿಚ್ಚಾಲೆ ಗ್ರಾಮದ ಗ್ರಾಮ ದೇವತೆಯಾಗಿ ಇರೋದಕ್ಕೆ ಕಾರಣ, ಹಾಗಾಗಿ ಬಿಚ್ಚಾಲಮ್ಮ ದೇವಿ ಆಗಿದ್ದಾರೆ. ಈ ಬಿಚ್ಚಾಲಮ್ಮ ದೇವಿ ಕೂಡ ತುಂಗಭದ್ರಾ ನದಿ ಪಕ್ಕದಲ್ಲೇ ರಾಯರ ಏಕಶಿಲಾ ಬೃಂದಾವನವನ್ನು ಕಾಣಬಹುದು. ಅದರ ಪಕ್ಕದಲ್ಲಿ ಈ ಬಿಚ್ಚಾಲಮ್ಮ ದೇವಿಯ ಒಂದು ಟೆಂಪಲ್ ಕೂಡ ಇದೆ. ಒಟ್ಟಿನಲ್ಲಿ ಈ ಬಿಚ್ಚಾಲಿ ಗ್ರಾಮ ಅಥವಾ ಈ ಬಿಚ್ಚಾಲಿ ಒಂದು ಸ್ಥಳ ರಾಯರ ಒಂದು ಅನುಗ್ರಹದಿಂದ ಕೂಡಿದ ಸ್ಥಳ. ರಾಯರು ಸಂಪೂರ್ಣವಾಗಿ ತಮ್ಮ ಮನಸ್ಸು ಅಥವಾ ಇಷ್ಟಪಟ್ಟ ಒಂದು ಸ್ಥಳ ಯಾವುದು ಅಂದರೆ ಬಿಚ್ಚಾಲಿ ಅಂತ ಹೇಳ್ಬೋದು. ಮತ್ತು ರಾಯರು ಇಷ್ಟಪಟ್ಟು ಪ್ರೀತಿಯಿಂದ ವಾಸ ಮಾಡಿದಂಥ ಸ್ಥಳ ಕೂಡ ಬಿಚ್ಚಾಲಿ ಅಂತ ಹೇಳ್ಬೋದು.
ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ಮಂತ್ರಾಲಯರ ಗುರುರಾಯರ ದರ್ಶನವನ್ನು ಮಾಡಿಕೊಂಡ ನಂತರ ನಾವು ನೋಡಲೇಬೇಕಾದ ಅತ್ಯಂತ ಪ್ರಮುಖ ಸ್ಥಳ ಅಂದರೆ ಇದು. ಈ ಪಂಚಮುಖಿ ಆಂಜನೇಯ ಅಂದರೆ ಈ ದೇವಸ್ಥಾನದಲ್ಲಿ ಬಂಡೆಯ ಮೇಲೆ ಉದ್ಭವವಾಗಿ ಮೂಡಿದೆ. ಬಂಡೆಯ ಮೇಲೆ ಉದ್ಭವ ರೂಪದಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದರ್ಶನವನ್ನು ಕೊಟ್ಟಿದ್ದಾರೆ. ಮತ್ತು ಇದರ ಜೊತೆಗೆ ಆಂಜನೇಯ ಸ್ವಾಮಿಯ ಒಂದು ಬೆಡ್ ಅಥವಾ ಒಂದು ಮಂಚದ ರೂಪದ ಬಂಡೆಯನ್ನು ನೋಡ್ಬೋದು. ಮತ್ತು ಆಂಜನೇಯ ಸ್ವಾಮಿಯ ಒಂದು ಪಾದರಕ್ಷೆಯನ್ನು ಕೂಡ ನೋಡ್ಬೋದು. ಆಂಜನೇಯ ಸ್ವಾಮಿ ಓಡಾಡಿದ ಸ್ಥಳ ಮತ್ತು ಆಂಜನೇಯ ಸ್ವಾಮಿ ಸಾಕ್ಷಾತ್ ದರ್ಶನವನ್ನು ನೀಡಿದ ಸ್ಥಳ. ನಮ್ಮ ಗುರುರಾಯರು ಮತ್ತು ಆಂಜನೇಯ ಸ್ವಾಮಿ ಸಾಕ್ಷಾತ್ ದರ್ಶನ ನೀಡಿ ನೆಲೆಸಿದ ಸ್ಥಳ ಕೂಡ ಈ ಪಂಚಮುಖಿ ಆಂಜನೇಯ. ಈ ಪಂಚಮುಖಿ ಅಂದರೆ 5 ರೂಪಗಳನ್ನು ಒಳಗೊಂಡ ಸ್ವಾಮಿಗೆ ಪಂಚಮುಖಿ ಆಂಜನೇಯ ಅಂತ ಕರೀತಾರೆ. ಉದಾಹರಣೆಗೆ ವರಾಹ, ಅನೇಕ ರೂಪಗಳನ್ನು ಹೊಂದಿರುವಂಥ ಆಂಜನೇಯನಿಗೆ ಪಂಚಮುಖಿ ಆಂಜನೇಯ ಅಂತ ಕರೀತಾರೆ. ಇದರ ಜೊತೆಗೆ ಇದೇ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಹಯಗ್ರೀವ ಲಕ್ಷ್ಮೀ ದೇವಸ್ಥಾನ ಇದೆ. ಹಯಗ್ರೀವ ಲಕ್ಷ್ಮೀ ದೇವಸ್ಥಾನ, ಈ ಹಯಗ್ರೀವ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ತುಂಬ ಪುರಾಣವಾದದ್ದು, ಇತಿಹಾಸ ಪ್ರಸಿದ್ಧವಾದದ್ದು. ಇದು ಕೂಡ ಬಂಡೆಗಳ ಮಧ್ಯೆ ಒಂದು ಚಿಕ್ಕ ಟೆಂಪಲ್ ಕೂಡ ಇದೆ. ಇದನ್ನು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಸ್ಥಳಗಳ ಮಧ್ಯೆ ಅಕ್ಕಪಕ್ಕ ಹೊಲ ಗದ್ದೆಯನ್ನು ಕೂಡ ನಾವು ನೋಡ್ಬೋದು. ಹಾಗಾಗಿ ಈ ಪಂಚಮುಖಿ ಆಂಜನೇಯ ದರ್ಶನವನ್ನು ಮಾಡಿಕೊಂಡು ಬರ್ದೇನೆ ಹೋದರೆ ಅದು ನಮ್ಮ ಮಂತ್ರಾಲಯ ಯಾತ್ರೆ ಸಂಪೂರ್ಣವಾಗಲ್ಲ ಅನ್ನೋದು ಭಕ್ತರ ನಂಬಿಕೆ. ಹಾಗಾಗಿ ಈ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡೇ ನಾವು ಮತ್ತೆ ನಮ್ಮ ಮನೆಗೆ ಬರಬೇಕು ಅನ್ನೋದು ಒಂದು ಪ್ರತೀತಿ ಇದೆ. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ತಿರೋ, ಗುರುರಾಯರ ದರ್ಶನವನ್ನು ಮಾಡ್ತಿರೋ, ದಯವಿಟ್ಟು ಈ 5 ಸ್ಥಳಗಳಿಗೆ ಭೇಟಿ ನೀಡಲೇಬೇಕು. ಆಟೋದಲ್ಲಿ ಕರ್ಕೊಂಡೋಗಿ ಅವರೇ ಕರ್ಕೊಂಡು ಬರ್ತಾರೆ. ದಯವಿಟ್ಟು ಎಲ್ಲ ಸ್ಥಳಗಳಿಗೆ ಹೋಗಿ ದೇವರ ಅನುಗ್ರಹವನ್ನು ಪಡ್ಕೊಂಡು ಬನ್ನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.